ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಭಾನುವಾರ ಮಾರ್ನಿಂಗ್ ಲೇಟಾಗಿ ಎದ್ದು ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದೆ. ಭಾನುವಾರ ಅಲ್ವಾ, ಸ್ವಲ್ಪ ಲೇಸಿ ಡೇ, ಅದಕ್ಕೆ ನಾನು ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಆಗಿರೋ ರೆಸಿಪಿ ಮಾಡ್ಕೊಳ್ಳೋಣ ಅಂತ ಏನು ರೆಸಿಪಿ ಅಂತ ಇದು ಕೊನೆಯಲ್ಲಿ ನೀವೇ ಹೇಳಿ. ಮೊದಲಿಗೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಕೊತ್ತಂಬರಿ ಬೀಜ, ಹಾಗೆಯೇ 1 ಟೀ ಸ್ಪೂನಷ್ಟು ಎಳ್ಳು, ಮತ್ತು 1-2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ, ಇಷ್ಟನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ಹಾಕಬಾರ್ದು. ಕೊಬ್ಬರಿನ ನಾನು 1 ಕಪ್ಪಷ್ಟು ತಗೊಂಡು ಡ್ರೈ ಕೊಬ್ಬರಿಯನ್ನೇ ತೊಗೊಳ್ಬೇಕು. ಇದಕ್ಕೆ ಫ್ರೆಶ್ ಕೊಬ್ಬರಿ ಅಷ್ಟು ಚೆನ್ನಾಗಿ ಬರಲ್ಲ, ನೀರು ಬಿಟ್ಕೊಂಡು ಬಿಡುತ್ತೆ. ಇದಿಷ್ಟನ್ನು ನಾವು ಡ್ರೈ ಆಗಿಯೇ ರೋಸ್ಟ್ ಮಾಡ್ಕೊಳ್ಬೋದು. ಇದನ್ನು ನೋಡಿ ನೀವೇನು ಥಿಂಕ್ ಮಾಡ್ಕೊಳ್ತಿರ್ತೀರ ಅಂದರೆ, ಈ ರೆಸಿಪಿ ಪುಳಿಯೋಗರೆ ಇರ್ಬೋದು ಅಂತ ಅಂದ್ಕೊಂಡಿರ್ತೀರ ಅಲ್ವಾ. ಖಂಡಿತ ಇದು ಪುಳಿಯೋಗರೆ ಪುಡಿಗೆ ಏನು ಪ್ರೀಮಿಕ್ಸ್ ಮಾಡ್ಕೊಳ್ತೀವಿ ಅದೇನೇ. ಆ ಪ್ರೀಮಿಕ್ಸಿಂದ ನಾವು ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿನ ಮಾಡ್ಕೊಳ್ತಾ ಇದ್ವಿ. ಇದು ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ಇಷ್ಟು ಡ್ರೈ ರೋಸ್ಟ್ ಆದಮೇಲೆ ಇದನ್ನು ನಾನು ಒಂದು ಕಡೆ ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೀನಿ. ನಂತರ ನಾನು ಒಂದು ಮಿಕ್ಸರ್ ಜಾರ್ಗೆ 1 ದೊಡ್ಡ ಗ್ಲಾಸಷ್ಟು, ಅಂದರೆ ಆಲ್ಮೋಸ್ಟ್ 1.5 ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಮಿಕ್ಸಿ ಜಾರಲ್ಲಿ ಪಲ್ಸ್ ಮೋಡಲ್ಲಿ ಈ ಥರ ತರಿಯಾಗಿ ನುಚ್ಚಾಗಿ ಮಾಡ್ಕೊಳ್ಬೋದು. ಜಸ್ಟ್ ಆಫ್ ಆನ್ ಆ ಥರ ಮಾಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತರಿಯಾಗಿ ರುಬ್ಬಿ ಪುಡಿ ಮಾಡ್ಕೊಳ್ಳಿ. ನಂತರ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕಿ ನಾನು ಫಸ್ಟು 1-2 ನಿಮಿಷ ಕಲಸಿ ಅದು ನೀರು ಹಿಡಿಯುತ್ತೆ ಅನ್ನುವಾಗ ಒಂದು ಸ್ಟ್ರೈನರ್ಗೆ, ಅಂದರೆ ಒಂದು ತೂತ್ ಪಾತ್ರೆಗೆ ಹಾಕಿ ಅದನ್ನು ಹಾಗೆ ಇಟ್ಕೊಳ್ತೀನಿ. ಚೆನ್ನಾಗಿ ನೀರನ್ನು ಹಾಕಿ ಕಲಸಿ, ನಾವು ಅವಲಕ್ಕಿಯನ್ನು ತೊಳೆದಿರಲ್ಲ ಅಲ್ವಾ, ಆ ಕಾರಣಕ್ಕೆ ಅದು ಪುಡಿ ಆದಮೇಲೆ ಇದು ಗಟ್ಟಿ ಪುಡಿಯಾಗಿರುತ್ತೆ. ಅಂದರೆ ಅಕ್ಕಿ ತುರಿ ಮಾಡ್ಕೊಳ್ತೀವಿ ಅಲ್ವಾ, ಅದಕ್ಕೆ ಬಂದಮೇಲೆ ಜಾಸ್ತಿ ನೀರನ್ನು ಹಾಕಿ ಈ ಥರ ಒಂದು ಸೋರೋ ಪಾತ್ರೆಗೆ ಹಾಕಿ ಇಟ್ಬಿಡಬೇಕು. ನಂತರ ಈ ಪುಡಿ ಕೂಡ, ಅಂದರೆ ನಾವು ಹುರಿದು ಸೈಡಲ್ಲಿ ಇಟ್ಕೊಂಡಿದ್ವಿ ಅಲ್ವಾ ಕೊಬ್ಬರಿ ತುರಿ ಮತ್ತು ಮಸಾಲ ಮಿಕ್ಸ್, ಅದು ಕೂಡ ತಣ್ಣಗಾಗಿತ್ತು. ಅದನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಈ ಥರ ಮಾಡಿಕೊಂಡ್ರೆ ಪುಳಿಯೋಗರೆ ಥರನೇ ಘಮ ಬರ್ತಾ ಇರುತ್ತೆ. ನಂತರ ಒಂದು ಪ್ಯಾನ್ಗೆ ನಾವು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಇದಕ್ಕೆ ಜೀರಿಗೆ ಆಪ್ಷನಲ್ ಆಗಿರುತ್ತೆ. ಜೀರಿಗೆ ಅಷ್ಟೇನು ಟೇಸ್ಟ್ ಕೊಡಲ್ಲ. ನಂತರ 1-2 ಒಣಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಯಾಗಿರೋದು ಫ್ರೆಶ್ ಆಗಿರೋದಿದ್ದರೆ ಹಾಕ್ಕೊಳ್ಳಿ, ತುಂಬಾ ಒಳ್ಳೆ ಘಮ ಬರುತ್ತೆ. ನಂತರ ನಾನು ಒಂದು ಗೋಲಿ ಗಾತ್ರದ ಹುಣಸೆಹಣ್ಣನ್ನು ಒಂದು ಸೈಡಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೆ. ಅದರ ರಸನ 1/4 ಕಪ್ಪಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀರಿನ ಅಂಶ ಏನು ಜಾಸ್ತಿ ಬೇಡ, ಗಟ್ಟಿ ಹುಣಸೆ ರಸ ಹಾಕ್ಕೊಳ್ಳಿ. ಹಾಗೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದಂಥ ಪುಳಿಯೋಗರೆ ಪ್ರೀಮಿಕ್ಸ್, ಅಥವಾ ನಿಮ್ಮ ಹತ್ರ ಪುಳಿಯೋಗರೆ ಪುಡಿ ರೆಡಿಮೇಡ್ ಪುಡಿ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೇ ಸಾಕು. ಹಸಿ ಘಮ ಹೋಗೋವರೆಗೂ, ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಅಷ್ಟೇ. ಹಸಿ ಘಮ ಹೋಗಿದ ತಕ್ಷಣ ಇದಕ್ಕೆ ನಾವು ಒಂದು ಸೈಡಲ್ಲಿ ನಾವು ಅವಲಕ್ಕಿ ಪುಡಿನ ನೀರಿಗೆ ಹಾಕಿ ಸೋರಾಕಿದ್ವಿ ಅಲ್ವಾ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಕುಟ್ಟ ಅವಲಕ್ಕಿ ರೆಸಿಪಿ, ಅಂದರೆ ಗೊಜ್ಜು ಅವಲಕ್ಕಿ ರೆಸಿಪಿ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ಇದಕ್ಕೆ ಗೊಜ್ಜು ಅವಲಕ್ಕಿ ಅಂತ ಕೂಡ ಕರೀತಾರೆ. ಹಾಗೆ ಸ್ವಲ್ಪ ಅವಲಕ್ಕಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಅಂದರೆ ನಾನು ಸ್ವಲ್ಪ ಪುಳಿಯೋಗರೆ ಪ್ರೀಮಿಕ್ಸ್ ಮಾಡ್ಕೊಂಡಿದ್ದಲ್ವ ಕುಟ್ಟ ಅವಲಕ್ಕಿಗೆ ಮಸಾಲೆನ, ಅದು ಸ್ವಲ್ಪ ಅವಲಕ್ಕಿ ಜಾಸ್ತಿ ಆಯಿತಾ ಅಂತ ಅನ್ನಿಸ್ತು. ಆ ಅವಲಕ್ಕಿನ ನಾನಿವಾಗ ಸಿಂಪಲ್ಲಾಗಿ ಒಂದು ಸ್ವೀಟ್, ಅಂದರೆ ಕುಟ್ಟ ಅವಲಕ್ಕಿ ಸ್ವಲ್ಪ ಖಾರ ಇರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿರೋ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕಿದ್ರೆ ಕಾಯಿ ಹಾಲು, ಅಂದರೆ ಅವಲಕ್ಕಿ ತಿನ್ನಬೇಕಾದ್ರೆ ಒಳ್ಳೆ ಥರ ಅನಿಸುತ್ತೆ, ಅಂದರೆ ತುಂಬ ನಾಲಿಗೆಗೆ ಹಿಡಿಸುತ್ತೆ. ನಂತರ ಇದಕ್ಕೆ ನಾವು ಸ್ವಲ್ಪ ಸಕ್ಕರೆ, ನೀವು ಕಲ್ಲು ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ನಾರ್ಮಲ್ ವೈಟ್ ಶುಗರೇ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ಅಥವಾ ಕೈಯಲ್ಲಿ. ಅಂದರೆ ನಾನು ಅವಲಕ್ಕಿನ ಇದು ಹಾಗೇ ಗಟ್ಟಿ ಅವಲಕ್ಕಿ ನೀರಲ್ಲಿ ನೆನೆಸಿ ಹಾಕಿದ್ರೇನು ಚೆನ್ನಾಗಿರುತ್ತೆ. ಪುಡಿ ಅವಲಕ್ಕಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇರುತ್ತೆ, ಮುದ್ದೆ ಥರ ಸಿಗುತ್ತೆ. ಆ ಕಾರಣಕ್ಕೆ ಇದಕ್ಕೆ ನಾವು ಕಲ್ಲು ಸಕ್ಕರೆ ಅಥವಾ ನಾರ್ಮಲ್ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಸ್ವಲ್ಪ ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಸ್ಕಿಪ್ ಮಾಡಿ ಕೂಡ ಜೇನುತುಪ್ಪ ಹಾಕ್ಕೊಳ್ಬೋದು.
ಬಟ್ ಜೇನುತುಪ್ಪ ಬಿಟ್ಟು ಕೂಡ ನಾವು ಸಕ್ಕರೆನೇ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಾನು ಕುಟ್ಟ ಅವಲಕ್ಕಿ ಅಥವಾ ಗೊಜ್ಜ ಅವಲಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಮೇಲೆ ಸ್ವಲ್ಪ ಕೊಬ್ಬರಿ ಅಥವಾ ಫ್ರೆಶ್ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸ್ತೇನೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಮನೇಲೇನೋ ತರಕಾರಿ ಇಲ್ಲ ಅಂತ ಅಂದರೆ ಅಥವಾ ಲೇಸಿ ಡೇ ತಿಂಡಿ ಮಾಡೋಕ್ಕೆ ಬೋರ್ ಆಗುತ್ತೆ ಅಂತ ಅನ್ನಿಸ್ದಾಗ ಈ ರೆಸಿಪಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಒಂದೇ ಟೈಮಲ್ಲಿ ಸ್ವೀಟು ಮತ್ತು ಖಾರ ಎರಡೂ ಮಾಡ್ಕೋಬೋದು. ಮನೆಗೆ ಗೆಸ್ಟ್ ಯಾರಾದರೂ ಬಂದರೆ ಮಾಡಿಕೊಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನನ್ನ ಬೇಬಿಗೆ ಅಂದರೆ ನನ್ನ ಪುಟಾಣಿಗೆ 5th ಮಂತ್ದು ಫೋಟೋಶೂಟ್ ಮಾಡಿದ್ವಿ. ನಾನು ತುಂಬ ಥರ ವೆರೈಟಿ ಟ್ರೈ ಮಾಡಿ ಅಥವಾ ಫಾರ್ಮ್ ನಿಂಬುನ ಹುಡುಕಿ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಈ ಥರದ್ದೇ ನಿಂಬು ತೊಗೊಂಡು ಬಂದು ಮಾಡಿದ್ದಾಯಿತು. ನಿಂಬು ಮಳೆಗಾಲದಲ್ಲೂ ಕೂಡ ತುಂಬಾ ಕಾಸ್ಟ್ಲಿ ಇದೆ. ನಿಮಗೂ ಯಾವ ಥರ ಫೋಟೋಶೂಟ್ ಏನಾದರೂ ಐಡಿಯಾ ಇದ್ದರೆ ದಯವಿಟ್ಟು ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ನಾನು ಕೂಡ ನನ್ನ ಬೇಬಿಗೆ ಫೋಟೋಶೂಟ್ ಮಾಡೋಕ್ಕೆ ಐಡಿಯಾಸ್ನ ಹುಡುಕ್ತಾ ಇದ್ದೀನಿ. ನನ್ನ ಬೇಬಿಗೆ 6 ಮಂತ್ ಆಗೋವರೆಗೂ ಮೊದಲೇ ನಾನು ಪ್ಲ್ಯಾನ್ ಮಾಡಿದ್ದೆ ಯಾವ್ಯಾವ ಫ್ರೂಟ್ಸಲ್ಲಿ ಮಾಡಬೇಕು ಅಂತ. ಅದಕ್ಕೆ ನಾನು ಇದುವರೆಗೂ ಮಾಡಿದ್ದೀನಿ. 6 ಮಂತಿಗೆ ನಾರ್ಮಲ್ ಏನಾದರೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಥಿಂಕ್ ಮಾಡ್ತಿದ್ದೀನಿ. ಬಟ್ ಆಫ್ಟರ್ವರ್ಡ್ಸ್ ಹೇಗೆ ಮಾಡ್ಬೋದು ಅಂತ ನಿಮ್ಮ ಹತ್ರ ಏನಾದರೂ ಪ್ಲ್ಯಾನಿಂಗ್ಸ್ ಇದ್ದರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡಿ. ಹಾಗೆಯೇ ನಿಂಬು ನಾವು ಫೋಟೋಶೂಟ್ ಮಾಡಿ ಉಳಿದೋಗಿತ್ತು ಅಲ್ವಾ, ಆ ನಿಂಬುನಲ್ಲಿ ಅಮ್ಮ ಕಟ್ ಮಾಡಿ ಉಪ್ಪಿನಕಾಯಿ ಮಾಡೋಣ ಅಂತ ಮಾಡ್ತಿದ್ದಾರೆ. ಅಮ್ಮ ಅಂದರೆ ಹಾಗೆ ಅಲ್ವಾ, ಏನೂ ವೇಸ್ಟ್ ಆಗೋಕ್ಕೆ ಬಿಡಲ್ಲ, ಏನಾದರೂ ಮಾಡೇ ಮಾಡ್ತಾರೆ. ಆ ನಿಂಬುವಿಂದ ಚಿತ್ರಾನ್ನ ಎಲ್ಲ ಮಾಡ್ಕೊಳ್ಳೋಕೆ ತುಂಬಾ ಇದಾಗುತ್ತೆ ಅಂತ, ಹೆವಿ ಆಗುತ್ತೆ ಅಂತ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಜಾಡಿ, ನಿಮ್ಮ ಹತ್ರ ಮಣ್ಣಿನ ಜಾಡಿ ಇದ್ದರೆ ಅದನ್ನು ತಗೊಳ್ಳಿ ಅಥವಾ ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಫಸ್ಟು ತಳಭಾಗಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಿಂಬೆಹಣ್ಣನ್ನು ನಾವು ನೀರಿನ ಅಂಶ ಇಲ್ಲದೆ ಇರೋ ಥರ ನೀಟಾಗಿ ತೊಳೆದು ಒರೆಸ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿರಬೇಕು. ನೀರಿನ ಅಂಶ ಏನೂ ಇಲ್ಲದೆ ಇರೋ ಥರ, ಇಲ್ಲಾಂದರೆ ಉಪ್ಪಿನಕಾಯಿ ಬೇಗನೆ ವೈಟ್ದು ಫಂಗಸ್ ಬಂದುಬಿಡುತ್ತೆ. ಆ ಕಾರಣಕ್ಕೆ ಒಂದು ಪ್ಲಾಸ್ಟಿಕ್ ಜಾರ್ಗೆ ಅಥವಾ ಸೆರಾಮಿಕ್ ಜಾರ್ಗೆ ನಾವು ತಳಭಾಗಕ್ಕೆ ಉಪ್ಪನ್ನು ಹಾಕಿ ಫಸ್ಟು ಒಂದು ದಪ್ಪ ಲೇಯರಲ್ಲಿ ಅಂದರೆ ಒಂದು 2 ನಿಂಬೆಹಣ್ಣಿನ ಅಳತೆಯಲ್ಲಿ ಫಸ್ಟು ನಿಂಬೆಹಣ್ಣನ್ನು ಕಟ್ ಮಾಡ್ಕೊಂಡಿರೋ ನಿಂಬೆಹಣ್ಣನ್ನು ಹಾಕಿ ನಂತರ ನಾವು ಇನ್ನೊಂದು ಲೇಯರಲ್ಲಿ ಉಪ್ಪನ್ನು ಹಾಕಬೇಕು. ಇದಕ್ಕೆ ಕಲ್ಲುಪ್ಪನ್ನೇ ಯೂಸ್ ಮಾಡಬೇಕು, ಪುಡಿ ಉಪ್ಪು ಹಾಕಬಾರ್ದು. ನಂತರ ಇದಕ್ಕೆ ಇನ್ನೊಂದು ಲೇಯರ್ ಅಂದರೆ ಉಳಿದಿರೋ ನಿಂಬೆಹಣ್ಣನ್ನೆಲ್ಲ ಹಾಕಿ ಇನ್ನೊಂದು ಲೇಯರ್ ಉಪ್ಪನ್ನು ಹಾಕ್ತಿದ್ದಾರೆ ಅಮ್ಮ. ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬೆಂದೋಗುತ್ತೆ ಉಪ್ಪಲ್ಲಿ, ಅಂದರೆ ಕಲ್ಲುಪ್ಪಲ್ಲಿ ನಿಂಬೆಹಣ್ಣು ಚೆನ್ನಾಗಿ ಬೇಯುತ್ತೆ. ನಂತರ ಇದಕ್ಕೆ ಮುಚ್ಚಳ ಹಾಕಿ 2 ದಿನ ಇದು ಹಾಗೇ ನೆನೆಯೋಕ್ಕೆ ಬಿಡಬೇಕು. ಮಸಾಲೆ ಹೇಗೆ ರುಬ್ಬೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.